ನಮಸ್ಕಾರ ಸ್ನೇಹಿತರೆ, KCT ಅಪ್ಡೇಟ್ಗೆ ಸುಸ್ವಾಗತ. ಗಣೇಶ್ ಎಕ್ಸ್ಪರ್ ಯೂಟ್ಯೂಬ್ ಚಾನಲ್. ಓಕೆ, ಇವತ್ತು ಯಾರು ವಿಡಿಯೋ ನೋಡ್ತಾ ಇದ್ದಾರೆ, ಬಹಳ 3 ಇಂಪಾರ್ಟೆಂಟು ನಿಮಗೆ ವಾರ್ನಿಂಗ್ಸ್ ಅಂತಂದು KA ಕಡೆಯಿಂದ ಬಂದಿರತಕ್ಕಂಥದ್ದು ಹೇಳ್ತಾ ಹೋಗ್ತೀನಿ. ಯಾರಾದರೂ ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಕೊಡ್ತಂದ್ರೆ ಒಂದು ಸಬ್ಸ್ಕ್ರೈಬ್ ಆಗಿ ನೋಡಿ, ಯಾಕಂದರೆ ಮುಂದೆ ಬರುವಂಥ ಎಲ್ಲವನ್ನು KCT ಕೋಚಿಂಗ್ ಫ್ರೀಯಾಗಿ ನಮ್ಮ ಚಾನಲಲ್ಲಿ ಹೇಳ್ತಾ ಹೋಗ್ತೀವಿ. ಸರಿ ಸ್ನೇಹಿತರೆ, ಮೊದಲದಾಗಿ ಹೇಳ್ಬೇಕಂತಂದ್ರೆ ನಿಮಗೆ ಓಕೆ, ಈ 3 ಹೇಳೋಕ್ಕಿಂತ ಮುಂಚೆ ನಿಮಗೆ ಮೊದಲದಾಗಿ ಹೇಳ್ತೀನಿ ನೋಡಿ. ಲಾಸ್ಟ್ನೇದು ನಿಮಗೆ ಭಾಳ ಇಂಪಾರ್ಟೆಂಟು, ಅದನ್ನು ಮಾತ್ರ ನೀವು ಕೇಳಲೇಬೇಕು. ಓಕೆ, ಮೊದಲದೇನಪ್ಪ ಅಂತಂದರೆ ಒಂದು ಇಲ್ಲಿ ಏನು ಕಾಣಿಸ್ತಿದೆ ಈ ಒಂದು ವೆಬ್ಸೈಟು ನಿಮ್ಮ ಒಂದು UGCET 2025 ಎಲ್ಲ ಒಂದು ಕೌನ್ಸ್ಲಿಂಗ್ ಇದೇ ಒಂದು ವೆಬ್ಸೈಟ್ ಮೂಲಕವೇ ನಡ್ತದೆ. ಸೊ ನಿಮಗೆ ಕೆಲವೊಂದಿಷ್ಟು ಹುಡುಗರು ಏನು ಮಾಡ್ತಾರೆ, ಸುಮ್ಮನೆ ಗೂಗಲ್ ಸರ್ಚ್ ಮಾಡ್ತಾರೆ. ಸೊ ಅದನ್ನೆಲ್ಲ ಬಿಟ್ಟಾಕಿ ಗೂಗಲ್ ಸರ್ಚ್ ಮಾಡ್ಕೊಂಡಾಗ ಅಲ್ಲಿ ಎಷ್ಟೋ ಸುಮ್ಮನೆ ಆರ್ಟಿಕಲ್ಸ್, ಯಾಕಂದರೆ ಭಾಳ ಹುಡುಗರು ಏನು ಮಾಡ್ತಾರೆ, ಬ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿರ್ತಾರೆ. ಸೊ ಹಂಗಾಗಿ ಏನು ಮಾಡ್ತಾರೆ, ಎಲ್ಲ ಒಂದು ತಮಗೆ ಬಂದಂಥ ಡೇಟ್ಸ್ಗಳನ್ನು ಕೆಲವೊಂದಿಷ್ಟು ಇನ್ಫಾರ್ಮೇಷನ್ನ ಆರ್ಟಿಕಲ್ಸ್ ಮೂಲಕ ಬರೆದಿರ್ತಾರೆ. ಸೊ ನೀವು ಅದನ್ನು ನಂಬ್ತಾ ಹೋಗ್ತಾರೆ. ಸೊ ಅದು ಯಾವುದೇ ರೀತಿಯಾಗಿ ರಿಯಲಿಸ್ಟಿಕ್ ಆಗಿರಲ್ಲ. ಓಕೆ, ಸೊ ಅಂದರೆ ನೀವು ಯಾವುದೇ ಬಿಟ್ಟ ತಕ್ಷಣ ನಂಬುವಂಗಿಲ್ಲ. ಆ್ಯಂಡ್ ಇಲ್ಲಿ ಬಂದುಬಿಟ್ಟು ಎರಡನೇದಾಗಿ ನೋಡೋದಂತಂದರೆ ಹುಡುಗರು ಏನು ಮಾಡ್ತಾರೆ ಅಂತಂದರೆ ಯಾವುದೋ ಒಂದು ವೆಬ್ಸೈಟ್ಗೆ ಸಡನ್ನಾಗಿ ಯಾವುದೋ ಒಂದು ಲಿಂಕ್ ಬಿಟ್ಟಿರ್ತಾರೆ. ಓಕೆ, ಆ ಲಿಂಕ್ನ ಸಡನ್ನಾಗಿ ಕ್ಲಿಕ್ ಮಾಡೋದಾಯಿತು, ಅದು ಏನಾದರೂ ಅಂದರೆ ಆಪ್ಷನ್ ಕೊಟ್ಟಿರ್ತಾರೆ, ನೀವು ತುಂಬೋದಾಯ್ತು. ಈ ರೀತಿ ಮಾಡೋದ್ರಿಂದ ನಿಮ್ಮ ಒಂದು ಕೌನ್ಸಿಲಿಂಗ್ ಹೊರಗೆ ಉಳ್ಳೋ ಚಾನ್ಸಸ್ ಜಾಸ್ತಿ ಆಗುತ್ತೆ. ಯಾಕಂದರೆ ಅದ್ರ ಬಗ್ಗೆ ನಿಮಗೆ ಗೊತ್ತಿಲ್ಲದೆ ಸಡನ್ನಾಗಿ ಏನು ಬೇಕು ಅದೇ ಮಾಡಿತಂದರೆ ಮುಂದೆ ನಿಮಗೆ ಭಾಳಷ್ಟು ಹೊರೆ ಆಗ್ತದೆ, ನೆನ್ಪಿಟ್ಕೋರಿ. ಓಕೆ, ಅಂದರೆ ಇಲ್ಲಿ ಲಿಂಕ್ ಏನಾದರೂ ಬಂತಪ್ಪ ಅಂತಂದರೆ ವೆಬ್ಸೈಟಲ್ಲಿ ಸಡನ್ನಾಗಿ ಏನು ಕೂಡ ಮುಟ್ಟಕ್ಕೆ ಹೋಗ್ಬಿಡಿ. ಓಕೆ, PDF ಇದ್ದರೆ ನಡೀತದ. ಇನ್ ಕೇಸ್ ಯಾವುದೋ ಒಂದು ಲಿಂಕ್ ಬಂದೈತೆ ಅಂದರೆ ಓಪನ್ ಮಾಡ್ಕೋರಿ, ಬೇಡಲ್ಲ. ಬಟ್ ಅದನ್ನು ಏನು ಕೂಡ ನೀವು ಪರ್ಸ್ನಲ್ ಸಡನ್ನಾಗಿ ತುಂಬ ಹೋಗ್ಬಿಡಿ ಅಂತ ಹೇಳ್ತಿದ್ದೀನಿ. ಓಕೆ, ಸರಿ, ಇವಾಗ ನೆಕ್ಸ್ಟ್ ಒಂದನೇದಾಯ್ತು. ಈಗ ಎರಡನೇದು ಏನಪ್ಪ ಅಂತಂದರೆ ಈಗ ಎರಡನೇದು ಮೇನ್ ಇಂಪಾರ್ಟೆಂಟು ಏನಂತಂದರೆ ಇವಾಗ ನೀವು KCT ಕೌನ್ಸಿಲಿಂಗ್ ಇನ್ನೇನು ಸ್ವಲ್ಪ ದಿನದಲ್ಲಿ ಸ್ಟಾರ್ಟ್ ಆಗುತ್ತೆ. ಇವಾಗ ಭಾಳಷ್ಟು ಕಾಲೇಜಸ್ ಏನು ಮಾಡ್ತಾರೆ ಅಂತಂದರೆ ನಿಮಗೆ ಆಫರ್ಗಳು ಕೊಡ್ತಾ ಹೋಗ್ತವೆ. ಮೀನ್ಸ್ ಏನಪ್ಪ ಅಂದರೆ ನಮ್ಮ ಕಾಲೇಜಲ್ಲಿ ಮ್ಯಾನೇಜ್ಮೆಂಟ್ ಸೀಟ್ ಇದ್ದಾವೆ, ನೀವು ಅಡ್ಮಿಷನ್ ಮಾಡಿಸ್ರಿ ಅಂತ ಕೇಳ್ತಾರೆ. ಸೊ ಅದ್ರ ಜೊತೆಗೆ ಅಷ್ಟು ಹೇಳಲ್ಲ ಅವರು, ನಿಮಗೆ ನಮ್ಮದೇನು ಅವಸರ ಇಲ್ಲ, ನೀವೇನು ಮಾಡಿ ಜಸ್ಟ್ ಬುಕ್ಕಿಂಗ್ ಮಾಡ್ಕೋರಿ. ನಿಮ್ಮ KCTಲಿ ಏನಾದರೂ ಸೀಟ್ ಸಿಗದೆ ಹೋದರೆ ಅವಾಗ ಬಂದು ನೀವು ನಮ್ಮಲ್ಲಿ ಅಡ್ಮಿಷನ್ ಮಾಡಿಸ್ಕೋರಿ ಅಂತ ಹೇಳ್ತಾರೆ. ಸೊ ಈ ರೀತಿ ನೀವೇನಾದರೂ ಭದ್ರ ಇದ್ದರೆ ಮುಂದೆ ನೀವೇ ಭಾಳ ಪಶ್ಚಾತ್ತಾಪ ಪಡ್ತಾರೆ. ಸೊ ಬೇಡ, ಯಾಕಂದ್ರೆ ವರ್ಷನೂ ಕೂಡ ಈ ರೀತಿ ನಾನು ಸಿಕ್ಕಾಪಟ್ಟೆ ಸ್ಕ್ಯಾಮ್ಸ್ಗಳನ್ನು ನೋಡಿಬಿಟ್ಟಿದ್ದೀನಿ. ಈ ರೀತಿ ಬೇಡವೇ ಬೇಡ. ಏನು ಮಾಡಿ, ಸುಮ್ಮನೆ ಬಿಟ್ಟಾಕಿ. ನಿಮ್ಗೆ ಆಫ್ಟ್ರ್ ನಾನೇನು ಹೇಳ್ತೀನಿ, ಅಟ್ಲೀಸ್ಟ್ ಸೆಕೆಂಡ್ ರೌಂಡ್ವರೆಗೂ ಕೂಡ ಪಾರ್ಟಿಸಿಪೇಟ್ ಮಾಡಿ. ಓಕೆ, ಸೆಕೆಂಡ್ ರೌಂಡ್ ಪಾರ್ಟಿಸಿಪೇಟ್ ಮಾಡಿ ಆದ ನಂತರ ಇನ್ನೂ ಕೂಡ ಓಕೆ, ನಿಮ್ಮ ಥರ್ಡ್ ರೌಂಡ್ ಮುಗಿದಾದ್ರೂ ಕೂಡ ಎಷ್ಟೊಂದು ಕಾಲೇಜಲ್ಲಿ ಸುಮ್ಮನೆ ಖಾಲಿ ಇರ್ತವೆ, ಎಷ್ಟೊಂದು ಸೀಟ್ಗಳು ತುಂಬೇ ಇರೋಲ್ಲ. ಅವಾಗ ನಿಮಗೆ ಥರ್ಡ್ ರೌಂಡಲ್ಲೂ ಕೂಡ ಸೀಟ್ ಸಿಗದೆ ಹೋದಾಗ ಅವಾಗ ಬೇಕಾದರೆ ಹೋಗಿ ಅಡ್ಮಿಷನ್ ಮಾಡಿಸ್ಕೊರಿ ಬೇಕಾರಿಲ್ಲಾದರೂ. ಅಂದರೆ KCT ಮೂಲಕನೇ ಅಂದರೆ KA ಮೂಲಕವೇ ಏನು ಮಾಡ್ಕೊರಿ, ನೀವು ಸೀಟ್ ತೊಗೊಳ್ಳಿ ಅಂತ ಹೇಳ್ತಿರೋದು. ಸುಮ್ಮನೆ ಯಾಕಂದರೆ ಇಲ್ಲಿ 10,000 15,000 ಇರುವಂಥ ಫೀಸ್ನ ನೀವು ಲಕ್ಷಾಂತರ ಗಟ್ಟಲೆ ಕೊಟ್ಬಿಟ್ಟು ಏನು ಮಾಡ್ತಾರೆ ಅಂತಂದರೆ ಸುಮ್ಮನೆ ನಿಮ್ಮ ದುಡ್ಡು ಕಳ್ಕೊತಾರೆ. ಆ್ಯಂಡ್ ಯಾವುದೋ ಒಂದು ಕಾಲೇಜ್ ಅದು ಕೂಡ ಸರಿ ಇರಲ್ಲವು. ಓಕೆ, ಅಂದರೆ KA ಕಡೆಯಿಂದ ಗೌರ್ಮೆಂಟ್ ಕಾಲೇಜಸ್ಸು, ಕೆಲವೊಂದಿಷ್ಟು ಟಾಪ್ ಪ್ರೈವೇಟ್ ಕಾಲೇಜಸ್ಸು ಇದ್ದಾವೆ, ಅಂಥವನ್ನ ತೊಗೊಳಕ್ಕೆ ಟ್ರೈ ಮಾಡಿ. ಓಕೆ, ಎರಡನೇದು. ಮೂರನೇದು ಏನಪ್ಪ ಅಂತಂದರೆ ಇದು ಇಂಪಾರ್ಟೆಂಟು. ಇವಾಗ ಏನಂತಂದರೆ ಈಗ KCT ಕೌನ್ಸಿಲಿಂಗ್ ಸ್ಟಾರ್ಟ್ ಆಗಿದೆ. ಸೊ ಎಷ್ಟೊಂದು ಹುಡುಗರು ಏನು ಮಾಡ್ತಾರೆ, ಸುಮ್ಮನೆ ಯೂಟ್ಯೂಬಲ್ಲಿ ಹೋಗ್ತಾರೆ, ಸರ್ಚ್ ಮಾಡ್ಕೊತಾರೆ. ಇವಾಗ ಏನಪ್ಪ ಆಗುತ್ತೆ ಅಂದರೆ ಭಾಳಷ್ಟು ಯೂಟ್ಯೂಬ್ ಚಾನಲ್ ಬೇಕಾದ್ರೆ ಹೋಗಿ ನೋಡಿರಿ, KCT ಅಪ್ಡೇಟ್ 2025 ಅಂತ ಹೊಡೀರಿ, ಎಷ್ಟೊಂದು 100 ಚಾನಲ್ಗಳು ಬರ್ತವೆ. ಸೊ ಅದರಲ್ಲಿ ನಿಮ್ಗೆ ಏನು ಅನಿಸುತ್ತೆ, ಸಡನ್ ಕ್ಲಿಕ್ ಮಾಡ್ಕೊತಾರೆ, ನೋಡ್ಕೊತಾರೆ, ಅದು ನೀವೇನೇನೋ ಸಬ್ಸ್ಕ್ರೈಬ್ ಆಗಿ ನೋಡ್ಕೊಂಡಿರ್ತಾರೆ. ಬಟ್ ಮುಂದೆ ಏನಪ್ಪ ಆಗುತ್ತೆ ಅಂತಂದರೆ ಅವ್ರು ನಿಮಗೆ ಮಿಸ್ಗೈಡ್ನೆಸ್ ಮಾಡೋ ಚಾನ್ಸಸ್ ಜಾಸ್ತಿ ಇರ್ತದೆ. ಅಂದರೆ ನಿಮ್ಗೆ ಏನಪ್ಪ ಹೇಳ್ತೀನಿ ಅಂತಂದ್ರೆ, ನೀವು ಒಂದು ಕರೆಕ್ಟಾಗಿ ಏನು ಮಾಡ್ತಾರೋ ಗೊತ್ತಿಲ್ಲ, ಬಟ್ ನೀವು ತಪ್ಪಾಗಿ ಏನು ಕೂಡ ಮಾಡಬಾರ್ದು. ಓಕೆ, ಅಂದರೆ ನಾನು ನಿಮ್ಮದು ಕೆಲವೊಂದಿಷ್ಟು ಚಾನಲ್ಸ್ಗಳು ಹೇಳ್ತೀನಿ ನೋಡಿ. ಲೈಕ್ ನಿಮ್ಗೆ RH ಕೆಮಿಸ್ಟ್ರಿ ಸರ್ ಗೊತ್ತಿದೆ, ನಿಮಗೆ ಎಜುಕೇರ್ ಕರ್ನಾಟಕ ಅವ್ರಿಗೆ ಗೊತ್ತಿದೆ, ನಿಮಗೆ ಅದಾದ ತಕ್ಷಣ ಮ್ಯಾಥ್ಸ್ ಟೆಕ್ಕಿ ಅಂತ ಗೊತ್ತಿದೆ. ಆ್ಯಂಡ್ ಇತ್ತೀಚೆಗೆ ನೋಡ್ತಂದರೆ ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಗೊತ್ತಿದೆ ನಿಮಗೆ, ಅಥವಾ ಆ್ಯಂಟಿ ಕ್ಲಾಕ್ ಅಂತ ಏನು ಕರಿತಾರೆ ಅವ್ರಿಗೆ ಗೊತ್ತಿದ್ದಾರೆ. ಅಂದರೆ ಕೆಲವೊಂದಿಷ್ಟು ಏನಪ್ಪ ಇದೆ ಅಂತಂದರೆ ಸ್ಪೆಸಿಫಿಕ್ಕಾಗಿ KCT ಕೌನ್ಸಿಲಿಂಗ್ಗೋಸ್ಕರ ಅವ್ರು ಚೆನ್ನಾಗಿ ಹೇಳ್ತಿರ್ತಾರೆ. ಓಕೆ, ಇವಾಗ ನಮ್ಮ ಚಾನಲ್ನು ಕೂಡ ತೊಗೊಳ್ಬೇಕಾದ್ರೆ KCT ಅಂತ ಬಂದಾಗ ಯಾವುದೇ ರೀತಿಯಾಗಿ ಸುಮ್ಕೆ ಏನಂತಾರೆ ನಾವು, ಓಕೆ, ನಮ್ಮ ಆಡು ಭಾಷೆದಲ್ಲಿ ಹೇಳತ್ತಂತಂದರೆ ಉದ್ರಿ ವೀಡಿಯೋಸ್ ಅಂತ ಏನು ಕಳಿತೀವಿ, ಆ ರೀತಿ ವೀಡಿಯೋಸ್ಗಳನ್ನ ಸುಮ್ಮನೆ ಯಾರು ಕೂಡ ನೋಡೋಕ್ಕೆ ಹೋಗಬೇಡಿ. ನೋಡಿರಿ, ಬೇಡನಲ್ಲ, ನಾನು ನೋಡೋಕ್ಕೆ ಬೇಡನಲ್ಲ ನೋಡಿ, ಬಟ್ ಅವ್ರಿಗೆ ಹೆಲ್ಪ್ಫುಲ್ ಆಗುತ್ತೆ. ಬಟ್ ನಿಮಗೆ ಮಿಸ್ಗೈಡ್ ಆಗ್ಬಾರ್ದು ಅನ್ನೋ ಒಂದು ದೇಶ ಇಟ್ಕೊಂಡು ಮಾತ್ರ. ಓಕೆ, ಕೆಲವೊಂದಿಷ್ಟು ಏನೋ ಒಂದು ಹಾಕಿಸ್ತಾರೆ, ನಾವು ಸುಮ್ಮನೆ ಸಡನ್ನಾಗಿ ಒಂದು ತಮ್ಮನೇಲಿ ಇಟ್ಟಿರ್ತಾರೆ ಮೇಲ್ಗಡೆ. ಓಕೆ, ಏನೋ ಆಯ್ತಪ್ಪ ರೆಡ್ಡು ಮತ್ತು ಯೆಲ್ಲೋ ಕಲರ್ದು ಏನೋ ಹಾಕಿಬಿಡ್ತಾರೆ, ಸಡನ್ನಾಗಿ ನಿಮ್ಗೆ ನೋಡ್ಬೇಕು ಅನ್ಸುತ್ತೆ. ಆ ರೀತಿ ಹಾಕಿದಾಗ ನೋಡಿ ಬೇಡನಲ್ಲ, ಬಟ್ ಮಿಸ್ಗೈಡ್ ಮಾತ್ರ ಹಾಕೋಬಿಡಿ. ಓಕೆ, ಸರಿ, ಅಂತಂದರೆ ಇದಿಷ್ಟು ಹೇಳೋಕ್ಕಂತ ಬಂದಿದ್ದೆ. ಒಂದು ಲಿಂಕ್ ಬಿಟ್ಟ ತಕ್ಷಣ ಸಡನ್ ಏನು ಕೂಡ ಮಾಡ್ಕೊಬಿಡ್ರಿ. ಇನ್ನೊಂದು ಮ್ಯಾನೇಜ್ಮೆಂಟ್ ಸೀಟಿಗೆ ಅವಸರ ಬೇಡ. ಆ್ಯಂಡ್ ಲಾಸ್ಟ್ನೇದಾಗಿ ಮಿಸ್ಗೈಡ್ ಮಾತ್ರ ಆಗೋಕ್ಕೋಗ್ಬಿಡಿ. ಸರಿನಾ? ಸರಿ, ಏನೋ ಒಂದು KA ಕಡೆಯಿಂದ ಬಂದ ತಕ್ಷಣ ನಾನು ನಿಮ್ಗೆ ಅಪ್ಡೇಟ್ ಅಂತೂ ಮಾಡ್ತಿರ್ತೀನಿ. ವಾಟ್ಸಪ್ ಗ್ರೂಪ್ ಇದೆ, ಬೇಕಾದರೆ ಜಾಯ್ನ್ ಆಗಿ ಮುಂದೆ ಬರುವಂಥ ಅಪ್ಡೇಟ್ಸ್ಗಳನ್ನು ಹೇಳ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಅವನಷ್ಟೇ, ಬಾಯ್.